ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರುವುದು ಅಕ್ಕಿ ರೊಟ್ಟಿ ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ತರಕಾರಿ ಎಲ್ಲ ಹಾಕಿ ಅಕ್ಕಿ ರೊಟ್ಟಿ ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಈ ಪಾತ್ರದಲ್ಲಿ ಒಂದು 2.5 ಕಪ್ ಅಕ್ಕಿ ಅಕ್ಕಿ ಪುಡಿ ಹಾಕಿಟ್ಟಿದ್ದೀವಿ, ರೈಸ್ ಫ್ಲೋರ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದನ್ನು ತರಕಾರಿ ಎಲ್ಲ ಹಾಕಿಟ್ಟಿದ್ದೀವಿ. ನಾನು ಒಂದು 2 ಮೀಡಿಯಮ್ ಚಿಕ್ಕದು ಕ್ಯಾರೆಟ್ 2 ಗ್ರೇಟ್ ಮಾಡಿದ್ದು, ಕೊತ್ತಂಬರಿ ಸೊಪ್ಪು, ಇದು ಕುಕ್ಕಂಬರಿ ಸೌತೆಕಾಯಿ ಒಂದು ಗ್ರೇಟ್ ಮಾಡಿದ್ದು, ಇದು ಕ್ಯಾಪ್ಸಿಕಮ್ ಈರುಳ್ಳಿ ನಾನು 2 ಒಟ್ಟಿಗೆ ಹಾಕಿ ಈ ಚೋಪ್ರಲ್ಲಿ ಚೆನ್ನಾಗಿ ಚೋಪ್ ಮಾಡಿದ್ದು. ಇದು ಕ್ಯಾಪ್ಸಿಕಮ್ ಇದೆ, ಒಂದು ಈರುಳ್ಳಿ ಇರುತ್ತೆ. ಇದೆಲ್ಲ ಈ ಮಿಕ್ಸಿಲ ಇದೆಲ್ಲ ಈ ಪುಡಿಲಿ ಹಾಕೋಣ. ಸ್ವಲ್ಪ ಕಾಯಿ ತುರಿ, ತೆಂಗಿನಕಾಯಿ ತುರಿ ಹಾಕೋಣ. ಇದು ಒಣೆ ಕಾಯಿ ತುರಿ, ನಿಮ್ಮದು ಕೈಯಲ್ಲಿ ಫ್ರೆಶ್ ಇದೆಯಾ ಅಂದರೆ ಅದು ಹಾಕಬೇಕು. ಅಂದರೆ ಕೈಯಲ್ಲಿ ಫ್ರೆಶ್ ಖಾಲಿ ಹಾಕಿದ್ದು, ಅದಕ್ಕೆ ನಾನು ಸ್ವಲ್ಪ ಒಣೆ ಹಾಕಿದ್ದು. ಕೈ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿ ನೋಡಿ ನೀರು ಹಾಕಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ಕರೆಕ್ಟ್ ಹಾಕಿಡಬೇಕು. ನಾನು ಸ್ವಲ್ಪ ಸ್ವಲ್ಪ ಬಿಸಿ ನೀರು ಹಾಕೋಣ. ತಣ್ಣಕ್ಕೆ ನೀರು ಹಾಕಬಾರ್ದು, ಜಾಸ್ತಿ ಬಿಸಿ ಬೇಡ, ಸ್ವಲ್ಪ ಸ್ವಲ್ಪ ಬಿಸಿ ನೀರು ಹಾಕಿ ಇದು ಚೆನ್ನಾಗಿ ಕರೆಕ್ಟಾಗಿಡಬೇಕು. ಈಗ ಹಿಟ್ಟು ರೆಡಿಯಾಗಿದ್ದು ಈ ರೀತಿಯಲ್ಲಿ ಈ ಲೂಸಬೇಕು. ರೊಟ್ಟಿ ತಟ್ಟಿ ಇಡಬೇಕಲ್ಲ, ಅದಕ್ಕೆ ರೊಟ್ಟಿ ತಟ್ಟಕ್ಕೆ ಶೀಟ್ಲು ಸ್ವಲ್ಪ ಆಯಿಲೊಂದು ಬ್ರಷಲ್ಲಿ ಇದಿಲ್ಲ ಹಾಕೋಣ. ನಿಮ್ಮದು ಕೈಯಲ್ಲಿ ಈ ಥರ ಶೀಟ್ ಇಲ್ಲ ಅಂದರೆ ಹಾಲು ಕವರ, ಆಯಿಲ್ ಕವರ ಏನಾದ್ರೆ ಸುಮ್ಮನೆ ಪ್ಲಾಸ್ಟಿಕ್ ಕವರ್ ಏನಾದರೂ ಹಾಕಿ ಆಯಿಲ್ ಹಾಕಿ ರೆಡಿ ಹಾಕಬೇಕು. ನಾನು ಕೈಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಇಷ್ಟು ಉಂಡೆ ಹಾಕಿದ್ದು ಇದು ಹಾಕೋಣ. ನಾನೊಂದು ಪಾತ್ರದಲ್ಲಿ ಸ್ವಲ್ಪ ನೀರು ಹಾಕಿಟ್ಟಿದ್ದೀವಿ. ಕೈ ಇದೆಲ್ಲವನ್ನು ಹಾಕಿ ರೊಟ್ಟಿ ತಟ್ಟಬೇಕು. ಈಗ ಇದು ರೆಡಿಯಾಗಿದ್ದು, ಬಿಸಿಯಾಗಿ ಬಾಣಲಿಲಿ ಸ್ವಲ್ಪ ಆಯಿಲು ಬ್ರಷ್ ಹಾಕಿಟ್ಟಿದ್ದೀವಿ. ರೊಟ್ಟಿ ಹಾಕೋಣ. ಮೇಲೆ ಸ್ವಲ್ಪ ಆಯಿಲ್ ಹಾಕೋಣ. ನಿಮಗೆ ಇಷ್ಟಲ್ಲ ಯಾವುದೇನಂದರೆ ಹಾಕೋಣ. ಒಂದು ತಿರುಗಿ ಹಾಕೋಣ. ಈಗ ಒಂದು ರೊಟ್ಟಿ ರೆಡಿಯಾಗಿದ್ದು, ಈ ರೀತಿಲೆಲ್ಲ ರೆಡಿ ಹಾಕೋಣ. ಈಗ ನಮ್ಮದು ಅಕ್ಕಿ ಮಸಾಲ ರೊಟ್ಟಿ ರೆಡಿಯಾಗಿದ್ದು, ಒಳ್ಳೆ ಟೇಸ್ಟಾಗಿರುತ್ತೆ. ನಿಮಗೆ ಯಾವುದು ತರಕಾರಿ ಎಲ್ಲ ಇಷ್ಟ ಅಂದರೆ ಅದೆಲ್ಲ ಹಾಕಬೇಕು. ಈ ರೀತಿಲೆಲ್ಲರೂ ಒಂದು ಟ್ರೈ ಮಾಡಬೇಕು. ತಿನ್ನೋನು ಇಷ್ಟ ಅಲ್ಲತ್ತ ಮಕ್ಕಳೆಲ್ಲ ಈ ರೀತಿಲಿ ಹಾಕಿ ಎಲ್ಲ ಮಕ್ಕಳು ತಿಂತಾರೆ. ನಿಮ್ಗೆ ಇಷ್ಟ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸ್ನೂ ಶೇರ್ ಮಾಡಿ. ಎಲ್ಲರೂ ಒಂದು ಟ್ರೈ ಮಾಡಬೇಕು. ಓಕೆ, ಬಾಯ್.